ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಸ್ವಲ್ಪ ಲೇಟ್ ಆಯಿತು ಕೆಲಸ ಎಲ್ಲ ಶುರು ಮಾಡೋದು. 6:30 ಆಗೋಗಿತ್ತು. ಎದ್ದಿದ್ದು ಕೂಡ ಸ್ವಲ್ಪ ಲೇಟ್ ಆಗಿತ್ತು. ಹಾಗಾಗಿ ವ್ಲಾಗ್ನ ನಾನು ಇವತ್ತಿನ ವ್ಲಾಗ್ ಪೂರ್ತಿ ಮಾಡಲೇ ಇಲ್ಲ. ಅರ್ಧಂಬರ್ಧ ವ್ಲಾಗ್ ಆಗೋಯ್ತು. ಆನಂತರ ನೆಕ್ಸ್ಟ್ ಡೇಯಿಂದ ಮತ್ತೆ ವ್ಲಾಗ್ನ ನಾನು ಶುರು ಮಾಡಿ ಬೆಳಗ್ಗೆ ವ್ಲಾಗ್ನ ಮುಗಿಸ್ದೆ. ಇವತ್ತು ತಿಂಡಿ ಬಂದು ರೊಟ್ಟಿ ಮಾಡಿ ಕಾಳುಗಳೆಲ್ಲ ನೆನೆಸಿ ಇಟ್ಟಿದ್ದೆ ರಾತ್ರಿಯೇ. ಬಸಳೆ ಸೊಪ್ಪಿತ್ತಲ್ವ, ಅದರದ್ದು ಪಲ್ಯ ಮಾಡೋಣ ಅಂತ ಹೇಳಿ. ಬಸಳೆ ಸೊಪ್ಪಿಂದು ನಾನು ಊಟಕ್ಕೆ ಒಂದು ಇದನ್ನು ಮಾಡ್ತಾಯಿದ್ದೆ, ಸಾಸಿವೆ ಥರ ಮಾಡ್ತಾಯಿದ್ದೆ. ನನಗೆ ಈಗ ಮರ್ತು ಹೋಗ್ಬಿಟ್ಟಿದೆ. ತುಪ್ಪದಲ್ಲಿ ಹುರಿದು ಜೀರಿಗೆ ಮತ್ತು ಮೆಣಸಿನ್ಕಾಳು ಹಾಕಿ ಮಾಡ್ತಾಯಿದ್ದೆ. ಅದನ್ನು ಮಾಡೋಣ ಅಂತಲೇ ಅಂದ್ಕೊಂಡೆ. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಗ್ತಾಯಿತ್ತು. ಅದು ಮರ್ತು ಹೋಗಿಬಿಟ್ಟಿದೆ. ಇವಾಗ ಸ್ವಲ್ಪ ಬಸಳೆ ಸೊಪ್ಪನ್ನ ತೆಗೆದು ಇಟ್ಟಿದ್ದೀನಿ, ಸಾಂಬಾರಿಗೆ ಏನಾದರೂ ಮಾಡಿದಾಗ ಹಾಕೋದಕ್ಕಾಗುತ್ತೆ ಅಂತ ಹೇಳಿ. ಇಡ್ಲಿಗೆ ಸಾಂಬಾರು ತುಂಬ ಚೆನ್ನಾಗಿ ಆಗುತ್ತೆ. ಬಸಳೆ ಸೊಪ್ಪು ಕೂಡ ತುಂಬ ಚೆನ್ನಾಗಿತ್ತು. ಇದರ ದಂಟನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ನೆಡಬೇಕು. ಈ ಸಲ ಬಸಳೆ ಇದೇ ಇಲ್ಲ ನನ್ನ ಹತ್ರ, ಗಿಡಗಳೇ ಇಲ್ಲ. ಅದು ಬೀಜ ಆದಾಗ ಗಿಡಗಳು ತುಂಬ ಏಳ್ತಾ ಇತ್ತು. ಈ ಸಲ ಬಸಳೆ ಗಿಡಗಳೇ ಇಲ್ಲ. ಯಾರ್ದಾರು ಹತ್ರ ಇಸ್ಕೊಂಡು ಬನ್ನಿ ಅಂತ ಹೇಳಬೇಕು. ಹಾಗೆ ರಾತ್ರಿ ಸ್ವಲ್ಪ ಪಾತ್ರೆಗಳು ಕೂಡ ಇತ್ತು, ಅದನ್ನು ಕೂಡ ನಾನು ವಾಶ್ ಮಾಡಿರಲಿಲ್ಲ. ಅಂದರೆ ಊಟ ಮಾಡಿರೋದಷ್ಟೇ. ಯಾಕೋ ಗೊತ್ತಿಲ್ಲ, ಬೆಳಗ್ಗೆ ನನಗೆ ಎಚ್ಚರನೇ ಆಗಲಿಲ್ಲ. ಹಾಗಾಗಿ ಎದ್ದಿದ್ದು ಲೇಟಾಗಿತ್ತು. ಎಲ್ಲ ಥರದ ಕಾಳುಗಳನ್ನು ನಾನು ರಾತ್ರಿಯೇ ನೆನೆಸಿಟ್ಟಿದ್ದೆ. ಹಾಗೆ ಹಸಿ ಅವರೇ ಕಾಳು ಕೂಡ ಇತ್ತು, ಅದನ್ನು ಹಾಕಿದ್ದೆ. ಹಾಗೆ ಸ್ವಲ್ಪ ತೊಗರಿಬೇಳೆ ಮತ್ತು ಕಡಲೆಬೇಳೆನೂ ಕೂಡ ನೆನೆಸಿಡ್ಬೇಕಿತ್ತು ರಾತ್ರಿಯೇ. ಮರ್ತುಬಿಟ್ಟೆ ನಾನು. ಇವಾಗ ಬೆಳಗ್ಗೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಒಂದು 2 ಚಮಚದಷ್ಟು ಮೆಂತ್ಯ ಕೂಡ ಹಾಕಬೇಕು. ಅದು ಮೊಳಕೆ ಬರಿಸಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಮೆಂತ್ಯನೂ ಹಾಕಿರಲಿಲ್ಲ, ಇವತ್ತು ಹಾಕಲೇ ಇಲ್ಲ ಪಲ್ಯಕ್ಕೆ. ಕೆಲವೊಬ್ಬರು ಇದಕ್ಕೆ ಒಂದು ಮುಷ್ಟಿಯಷ್ಟು ಅಕ್ಕಿ ಕೂಡ ಹಾಕ್ತಾರೆ, ಅದು ಹಾಕಿದ್ರೂ ಚೆನ್ನಾಗಿರುತ್ತೆ. ಆಮೇಲೆ ಈಗೆಲ್ಲ ಬೇಸಿಗೆಲ್ಲ ಚಳಿಗಾಲ ಅಲ್ವಾ, ಕಡಲೆ ಬರುತ್ತೆ ಗೊತ್ತಾ, ಹಸಿ ಕಡಲೆ. ಅದರ ಕುಡಿನ ತೆಗೆದುಬಿಟ್ಟು ಅದರದ್ದು ಈ ಥರ ಪಲ್ಯ ಮಾಡ್ತಾರೆ. ಅದಕ್ಕೆ ಅಕ್ಕಿನ ಜಾಸ್ತಿ ಹಾಕಿ ಮಾಡ್ತಾರೆ. ಪುಂಡಿ ಪಲ್ಯ ಅಂತಲೇ ಮಾಡ್ತಾರೆ ರೊಟ್ಟಿಗೆಲ್ಲ. ಬಸಳೆ ಸೊಪ್ಪಿಲ್ಲ ಅಂದರೆ ಪಾಲಕ್ಕಲ್ಲೂ ಚೆನ್ನಾಗಾಗುತ್ತೆ. ಆಮೇಲೆ ನಮ್ಮಮ್ಮ ಮೂಲಂಗಿ ಸೊಪ್ಪು ಹಾಕಿ ಕೂಡ ಒಂದು ಸಲ ಮಾಡಿದರು, ಅದು ಕೂಡ ಚೆನ್ನಾಗಾಗಿತ್ತು. ಆದರೆ ತುಂಬ ಹಾಕಬಾರ್ದು. ಈ ಸೊಪ್ಪಿಗೆ ಆ ಸೊಪ್ಪನ್ನು ಮಿಕ್ಸ್ ಮಾಡಿದ್ರು ಕೂಡ ಚೆನ್ನಾಗಾಗುತ್ತೆ. ಹಾಗೆ ಹರವೆ ಸೊಪ್ಪನ್ನು ಕೂಡ ಹಾಕು ಮಾಡ್ಬೋದು, ಆದರೆ ರುಚಿ ಚೆನ್ನಾಗಿ ಬರೋದು. ನನಗೆ ಬಸಳೆ ಸೊಪ್ಪು ಮತ್ತು ಪಾಲಕ್ ಎರಡು ಸೇಮ್ ಬರುತ್ತೆ ಟೇಸ್ಟ್, ಅಂತ ಏನು ಡಿಫ್ರೆನ್ಸ್ ಬರೋದಿಲ್ಲ. ಬಸಳೆ ನೋಡಿ ಎಷ್ಟು ಚೆನ್ನಾಗಿತ್ತು, ಒಂದು ಹುಳ ಇರಲಿಲ್ಲ ಮತ್ತು ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವರು ಊರ ಹತ್ತತ್ರ ಹೋದರೂ ವಾಪಸ್ ಬಂದಿದ್ದಾರಂತೆ. ಅದೇನೋ ಟಿಲ್ಲರ್ಗೆ ರಿಪೇರಿ ಮಾಡೋದು, ಅವೇನೋ ಇರ್ತಾವಲ್ಲ ಸಾಮಾನುಗಳು, ಅದು ಬಿಟ್ಟೋಗಿದ್ರಂತೆ ತಗೊಂಡು ಹೋಗೋದಕ್ಕೆ. ಆಮೇಲೆ ಹಾಗೆ ಬಂದಿದ್ರಲ್ವ, ಹಾಲು ಕೂಡ ಕೊಟ್ಟು ಹೋಗ್ತೀನಿ ಅಂತ ಹಾಲನ್ನು ಕೂಡ ಕೊಟ್ಟು ಹೋದರು. ಇಲ್ಲಾಂದರೆ ಅವ್ರು ಬರಬೇಕಿದ್ರೆ ಹಾಲು ತೊಗೊಬರ್ತಾರೆ. ಹಾಗೆ ಉಕ್ಕುರ್ಕಿ ಕೂಡ ನಾನು ಇಟ್ಟಿದ್ದೆ, ಕುಕ್ಕರಲ್ಲಿ ಒಂದು ವಿಷಲ್ ಹೊಡೆಸಿದ್ದೆ. ಇದಕ್ಕೀಗ ಅಕ್ಕಿ ಹಿಟ್ಟು ಹಾಕಿ ಉಕ್ಕುರ್ಕಿ ಕೂಡ ಮಾಡ್ಕೊತೀನಿ. ಒಂದು 10 ನಿಮಿಷ ಈ ಥರ ಸಣ್ಣ ಉರಿಲಿ ಬೇಯೋದಕ್ಕಿಟ್ರೆ ಚೆನ್ನಾಗಿ ಬರುತ್ತೆ.
ಈ ಪಲ್ಯಕ್ಕೆ ಏನಂದರೆ ಹಸಿ ಖಾರ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಒಂದೊಂದು ಸಲ ಏನು ಮಾಡ್ತೀನಿ ಅಂದರೆ ಸಾಂಬಾರು ಪುಡಿ ಹಾಕ್ಬಿಡ್ತೀನಿ. ಇವಾಗ ಸ್ವಲ್ಪ ಯಾಕೋ ಹಸಿ ಖಾರ ಹಾಕಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಜೀರಿಗೆ, ಕೊತ್ತಂಬರಿ, ಹಾಗೆ ಸ್ವಲ್ಪ ಪುಟಾಣಿ ಹಾಕ್ತಾಯಿದ್ದೀನಿ. ಹಸಿಮೆಣಸು ಹಾಗೆಯೇ ಇದು ಕಾಯಿ ತುರಿ, ಅರಿಶಿನ ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ಚಳಿ ಇದೆಯಲ್ಲ ಇವಾಗ, ಸ್ವಲ್ಪ ಅದು ಒಂಥರ ಬೆಣ್ಣೆ ಬಂದಂಗೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ನೀರು ಮಾಡಿ ಹಾಕ್ತಾಯಿದ್ದೀನಿ. ತುಂಬ ಬಿಸಿ ನೀರು ಮಾಡಿದ್ರೆ ಹೊರಗಡೆ ಎಲ್ಲ ಚೆಲ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಮಾತ್ರ ಬಿಸಿ ಉಗುರು ಬೆಚ್ಚಗಿರೋ ನೀರು ಹಾಕಿದ್ರೆ ಚೆನ್ನಾಗಾಗುತ್ತೆ. ನನಗೆ ಈ ಮಗ್ ನೋಡಿದಾಗೆಲ್ಲ ಹೋದ ಸಲ ಚಿನ್ನಿ ಬಂದಾಗ ಹೇಳಿದ್ಲು ನನಗೆ, ಮೋಸ್ಟ್ ಎಕ್ಸ್ಪೆನ್ಸಿವ್ ಮಗ್ ಅಂದರೆ ಇದೇ ಮಮ್ಮಿ ಅಂತ ಅಂದ್ಲು. ನನಗೆ ಯಾಕೆ ಅಂತ ಅಂದೆ. ಅವಳಿಗೆ ಕಾಲೇಜಿಗೆ ಹೋದ್ಮೇಲೆ ಇದು ಒಂದೇ ಅಲ್ವಾ ಅವಳಿಗೆ ಸಿಕ್ಕಿರೋದು, ಹಾಗಾಗಿ ಇದು ಲಕ್ಷಗಟ್ಟಲೆ ಮಗ್ ಅಂತ ಹೇಳಿದ್ಲು. ಯಾಕಂದರೆ ನಾವು ಫೀಸ್ ಕಟ್ಟಿರ್ತೀವಲ್ಲ, ಆ ಫೀಸನ್ನು ಹೇಳಿ ಅವಳು ಹೇಳಿದ್ಲು. ಫೀಸ್ ಹೇಳಿದ್ರೆ ನನಗೆ ಒಂಥರ ಅನಿಸುತ್ತಲ್ವ, ಹಾಗಾಗಿ ಗೊತ್ತಲ್ವ ಇವಾಗಿನ ಎಜುಕೇಷನ್ ಸಿಸ್ಟಮ್ ಹೇಗಿದೆ ಅಂತ. ಫೀಸ್ಗಳೆಲ್ಲ ಜಾಸ್ತಿ. ಆದರೆ ಚಿನ್ನಿಗೆ ಗೌರ್ಮೆಂಟ್ ಸೀಟೇ ಆಗಿತ್ತು, ಹಾಗಾಗಿ ಅವಳಿಗೇನು ತುಂಬ ಏನು ಫೀಸ್ ಅಂತ ಇರೋದಿಲ್ಲ. ಹಾಸ್ಟೆಲ್ಲು, ಕಾಲೇಜು ಎಲ್ಲ ಸೇರಿ ಲಕ್ಷದ ಮೇಲೆ ದಾಟುತ್ತೆ ಅಷ್ಟೇ ಅಲ್ಲ. ಅಷ್ಟು ನಾವೆಲ್ಲ ಡಿಗ್ರಿ ಮುಗಿಸಿದಾಗ 1,00,000 ರೂಪಾಯಿ ಒಟ್ಟು ನಮ್ಮ 1ನೇ ಕ್ಲಾಸಿಂದ ನಮ್ಮದು ಡಿಗ್ರಿ ಮುಗಿಸೋ ತನಕ ನಾವು ಅಷ್ಟು ಖರ್ಚು ಮಾಡಿದ್ವೋ ಇಲ್ಲೋ. ಇವಾಗ ಬರೀ PU ಓದ್ಸೋಕ್ಕೇ ಲಕ್ಷಗಟ್ಟಲೆ ಖರ್ಚು ಮಾಡಬೇಕಾಗುತ್ತೆ. PU ಒಂದೇ ಅಲ್ಲ, ಈಗ ಏನಾದ್ರು ಮಕ್ಕಳು ನಾವು ಹಾಸ್ಟೆಲಿಗೆ ಬಿಟ್ಟಿದ್ದೀವಿ ಅಂದರೆ 8th, 9th, 10th ನಾವು ಲಕ್ಷಗಟ್ಟಲೆ ಖರ್ಚು ಮಾಡಬೇಕಾಗುತ್ತೆ. PU ಮತ್ತು ಇಂಜಿನಿಯರಿಂಗ್ ಅದೆಲ್ಲ ಮುಗಿಸೋದ್ರಲ್ಲಿ ನಮ್ಮದು ಓದು, ನಮ್ಮ ಮದುವೆ ಎಲ್ಲ ಖರ್ಚು ಅದರಲ್ಲೇ ಆಗೋಗಿತ್ತು. ನಮ್ಮ ಕಾಲದಲ್ಲಿ ಆಗಿತ್ತು. ಇವಾಗ ನಿಜವಾಗ್ಲೂ ಹೇಳ್ತೀನಿ, ಅದೇನಂತಾರೆ ದುಬಾರಿ ದುನಿಯಾ ಅಂತಾರೆ ಗೊತ್ತಾ, ಆ ಥರ ಆಗಿಬಿಟ್ಟಿದೆ. ಅದರಲ್ಲೂ ಎಜುಕೇಷನಿಗಂತೂ ಅದು ಎಷ್ಟು ಫೀಸು ಚಾರ್ಜ್ ಮಾಡ್ತಾರೆ ಅಂದರೆ, ಪ್ರೈವೇಟು ಸ್ಕೂಲ್ಗಳಲ್ಲಾಗಲಿ ಕಾಲೇಜ್ಗಳಲ್ಲಾಗಲಿ ಆ PUಗೆಲ್ಲ ದುಡ್ಡು ಕಟ್ಟೋದು ನೋಡಿದ್ರೆ ನನಗೆ ಹೊಟ್ಟೆ ಉರಿಯುತ್ತೆ. ನೀಟ್ ಕೋಚಿಂಗ್ ಬೇರೆ, CET ಕೋಚಿಂಗ್ ಬೇರೆ ಅಂತ ಹೇಳಿ. ಆದರೆ ಆಯಿತು, ಇಲ್ಲ ಅಂದರೆ ಇಲ್ಲ, ಆ ಥರ ಆಗಿಬಿಡುತ್ತೆ. PU ಓದಿಸ್ತಾ ಇರೋರಿಗೆ ತುಂಬ ಜನರಿಗೆ ಗೊತ್ತಿರುತ್ತೆ. ನಾವೆಲ್ಲ ಆ ಹಂತನ ದಾಟಿರೋದ್ರಿಂದ ನಮಗೆ ಅದು ಗೊತ್ತಿರುತ್ತೆ. ನಮಗೆ ಅನಿಸುತ್ತೆ ಇಷ್ಟೆಲ್ಲ ಕಟ್ಟಿ ದುಡ್ಡು ಎಲ್ಲ ಓದಿಸ್ಬೇಕಾ ಅಂತಲೂ ಅನಿಸುತ್ತೆ. ಓದಿಸ್ಲೇಬೇಕು, ಯಾಕಂದರೆ ನಾವು ಎಲ್ಲರ ಹಾಗೆ ಮುಂದೆ ಹೋಗಲೇಬೇಕಲ್ವ. ನಾವು ಓದಿಸಲ್ಲ, ಗೌರ್ಮೆಂಟ್ ಸ್ಕೂಲಲ್ಲೇ ಓದಿಸ್ತೀವಿ, ಇಲ್ಲೇ ಕಾಲೇಜಿಗೆ ಹಾಕ್ತೀವಿ, ಅದೆಲ್ಲ ಹೇಳೋಕ್ಕಷ್ಟೇ ಚೆನ್ನಾಗೆ. ಹಾಗಂತ ಅಲ್ಲಿ ಓದಿದವ್ರು ಯಾರೋ ಒಂದು ಒಳ್ಳೆ ಇದರಲ್ಲಿ ಇಲ್ವಾ ಅಂತಲೂ ನೀವು ಕೇಳ್ಬೋದು. ಎಲ್ಲದೂ ಇರುತ್ತೆ, ಆದರೆ ನಮ್ಮ ಪ್ರಯತ್ನ ಕೂಡ ಇರಬೇಕಲ್ವ. ಈಗ ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದೀವಿ, ಹಾಗಾಗಿ ನಮ್ಮ ಮಕ್ಕಳು ಇನ್ನೊಂದು ಸ್ವಲ್ಪ ಚೆನ್ನಾಗಿರಲಿ ಅನ್ನೋ ಕಾರಣದಿಂದ ನಾವು ಕೂಡ ಪ್ರೈವೇಟ್ ಇದಕ್ಕೆ ಹಾಕಿರ್ತೀವಿ. ಮತ್ತು ಅವರವರ ಅಭಿಪ್ರಾಯ, ಅವರವರ ಚಾಯ್ಸ್ ಕೂಡ ಅದು ಆಗಿರುತ್ತೆ. ಯಾರಿಗೂ ಯಾರ ಮೇಲೂ ಯಾವುದೇ ರೀತಿಯಾಗಿರೋದು ಹೇರಬಾರ್ದು. ಯಾಕಂದರೆ ನಾನು ಹಂಗೆ ಹೇಳಿದಾಗ ನಿಜ ಹೇಳ್ತೀನಿ, ಕಮೆಂಟ್ ಬಂದೇ ಬರುತ್ತೆ. ಹಾಗಾಗಿ ಇಲ್ಲೇ ರಿಪ್ಲೈ ಕೊಟ್ಟುಬಿಟ್ರೆ ಈಗ ನಮ್ಮ ಇಷ್ಟ, ನಾವು ಎಲ್ಲಿ ಬೇಕಾದ್ರೂ ಓದಿಸ್ಬೋದು, ಅವರವರಿಗೆ ಶಕ್ತಿಯ ಅನುಸಾರ. ಯಾಕಂದರೆ ಕೆಲವೊಬ್ಬರಿಗೆ ಓದಿಸೋ ಶಕ್ತಿ ಇರುತ್ತೆ, ಓದಿಸ್ತಾರೆ. ನಾವೆಲ್ಲ ತುಂಬ ಕಷ್ಟಪಟ್ಟೇ ಮಕ್ಕಳನ್ನ ಓದಿಸೋದು ಮತ್ತು ಓದಿಸ್ತಾ ಇರೋದು. ಯಾಕಂದರೆ PU ಮತ್ತು ಈಗ 9th, 10th ಎಲ್ಲ ತುಂಬ ಮುಖ್ಯವಾಗಿರೋ ಹಂತ ಆಗಿರುತ್ತೆ. ಮಕ್ಕಳು ಯಾವ ಡೈರೆಕ್ಷನಿಗೆ ಹೋಗ್ತಾರೆ ಅನ್ನೋದೇ ಒಂದು ಮುಖ್ಯ ಆಗಿರುತ್ತಲ್ವ. ಹಾಗಾಗಿ ಫೌಂಡೇಶನ್ ಸ್ವಲ್ಪ ಚೆನ್ನಾಗಿದ್ದರೆ ನೆಕ್ಸ್ಟು ಮಕ್ಕಳಿಗೂ ಒಳ್ಳೆಯದಾಗುತ್ತೆ ಅನ್ನೋ ದೃಷ್ಟಿಯಿಂದ ಹಾಗೆ ಮಾಡಿದ್ವಿ ಅಷ್ಟೇ. ನಾವು ಚಿನ್ನಿಗೆಲ್ಲ ಫೀಸ್ ಕಟ್ಟಬೇಕಿದ್ರೆ ನಮ್ಮ ಮನೆಯವ್ರು ಅಂತ ಇದ್ರು, ಸ್ವಲ್ಪ ಖರ್ಚು ಕಮ್ಮಿ ಮಾಡೋಣ ಅಂತ. ಎಷ್ಟೊಂದು ಸಲ ನಾವೆಲ್ಲರೂ ಹೋಗಬೇಕು ಅಂದರೂ ಕೂಡ ನಾವು ಹೋಗದೆ ಇದ್ದಿದ್ದು ಉಂಟು. ಹೋದಾಗೆಲ್ಲ 1,00,000 ಖರ್ಚಾಗುತ್ತೆ ಅಂತಲ್ಲ, ಅಟ್ಲೀಸ್ಟ್ ಹನಿ ಹನಿ ಕೂಡಿದ್ರೆ ಹಳ್ಳ ಅಂತಾರಲ್ವ, ಆ ಥರ ಮಕ್ಕಳು ಓದಿಸೋರಿಗೆ ಗೊತ್ತಿರುತ್ತೆ ಅದು ಎಷ್ಟು ಇರುತ್ತೆ ಅಂತ ಖರ್ಚುಗಳು. ಅದೇ ಎಲ್ಲ ತಂದೆ ತಾಯಿಗಳು ಹೇಳೋದು ಅಂದರೆ ನಮ್ಮ ಥರ ನಮ್ಮ ಮಕ್ಕಳು ಆಗಬಾರ್ದು ಅಂತ. ಹೇಗೆ ಆಗಿರಲಿ, ನಾವು ಚೆನ್ನಾಗಿದ್ದೀವಿ ಅಂದರೆ ಇನ್ನೂ ನಮಗಿಂತ ಚೆನ್ನಾಗಿರಬೇಕು ಅನ್ನೋದು. ನಾವು ಯಾರನ್ನೂ ನೋಡಿ ಅನ್ಕೊತೀವಲ್ವ, ಅಯ್ಯೋ ನಾವು ಹಾಗಿದ್ದಿದ್ರೆ ಅಂತ. ಅವ್ರ ಮೇಲಿರೋರನ್ನ ನೋಡಿ ಹಾಗೆ ಹೇಳ್ತಾರಲ್ವ, ಹಾಗೇ ನಾವು ಅದೇ ನಮ್ಮ ಥರ ಇರೋದು ಬೇಡ, ನಮ್ಮ ಥರ ಕಷ್ಟಪಡೋದು ಬೇಡ, ಮಕ್ಕಳು ಚೆನ್ನಾಗಿರಲಿ ಅನ್ನೋ ದೃಷ್ಟಿಯಿಂದ ನಾವು ಕೂಡ ಆ ಥರ ಮಾಡಿದ್ವಿ. ಹಾಗೆ ಈಗ ಪಲ್ಯ ಕೂಡ ಆಯಿತು. ಖಾರ ರುಬ್ಬಿದ್ದೆ ಅಲ್ಲ, ಅದನ್ನು ನಾನು ಹಾಕಿದೆ. ಇವತ್ತು ಸ್ವಲ್ಪ ಬೇಳೆನ ಜಾಸ್ತಿ ಹಾಕಿದ್ದೆ, ಹಾಗಾಗಿ ಗಟ್ಟಿ ಬಂತು. ಈ ಪಲ್ಯ ಏನಂದರೆ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಶೇಂಗಾನ ನಾನು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ, ನಾನು ತಿನ್ನೋ ಹಾಗಿಲ್ಲಲ್ಲ. ಡಾಕ್ಟ್ರ್ ಹೇಳಿದ್ದಾರೆ ನೀವು ಕಾಳುಗಳು ಕೂಡ ಕಮ್ಮಿ ತಿನ್ನಿ ಅಂತ. ನನಗೆ ಈ ಪಲ್ಯ ಎಲ್ಲ ತುಂಬ ಇಷ್ಟ. ನಾನು ಏನು ಮಾಡ್ತೀನಿ ಅಂದರೆ ಒಂದು ಬೌಲಲ್ಲಿ ಈ ಪಲ್ಯ ಮತ್ತು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಸಣ್ಣ ಈರುಳ್ಳಿ ಕಟ್ ಮಾಡಿಕೊಂಡು ತಿಂತೀನಿ. ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಹುಣಸೆ ಹುಳಿಗಿಂತನೂ ಸ್ವಲ್ಪ ನಿಂಬೆ ಹುಳಿ ಹಾಕಿ ಮಾಡಬೇಕು. ಅದು ಸ್ವಲ್ಪ ಹುಳಿ ಹುಳಿ ಇರಬೇಕು. ನಮ್ಮ ಶ್ರೇಯು ಏನು ಮಾಡ್ತಾನೆ ಅಂದರೆ
ತಿನ್ನಬೇಕಿದ್ರೂ ಕೂಡ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಂಡು ತಿಂತಾನೆ. ನಾನು ಸ್ವಲ್ಪ ಹುಳಿನೇ ಮಾಡಿರ್ತೀನಿ, ಆದರೂ ಅವ್ನು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ತಿಂತಾನೆ. ಪಲ್ಯನ ಇನ್ನೂ ಆದರೂ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಮಸ್ಟು ಟ್ರೈ ದಿಸ್ ರೆಸಿಪಿ ಅಂತ ಹೇಳ್ತೀನಿ. ಇದರಲ್ಲಿ ನಾನು ರೆಸಿಪಿ ಕೂಡ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ, ಹಾಗೆ ಹಳೆ ವಿಡಿಯೋದಲ್ಲಿ ಕೂಡ ತುಂಬ ಸಲ ಹೇಳಿದ್ದೀನಿ. ನನಗೆ ಒಬ್ಬರು ಕಮೆಂಟ್ ಹಾಕೋದೇನೆಂದರೆ, ನೀವು ತೋರಿಸಿದ್ದೇ ರೆಸಿಪಿ ತೋರಿಸ್ತೀರಾ ಅಂತ. ನಾನು ಅಡುಗೆ ಚಾನಲ್ ಅಲ್ಲ ನನ್ನ ಯೂಟ್ಯೂಬ್ ಇರೋದು. ನಾನು ಡೈಲಿ ವ್ಲಾಗ್ನ ಹಾಕೋದ್ರಿಂದ ನಾನು ಏನು ಮಾಡ್ತೀನೋ ಅದನ್ನೇ ತೋರಿಸ್ತೀನಿ ಅಷ್ಟೇ. ಹೌದು, ಒಂದೊಂದು ವ್ಲಾಗ್ಗಳಲ್ಲಿ ದಿನ ಏನೇ ಅಂದರೆ ಒಂದೇ ಥರ ಇರುತ್ತೆ, ಒಂದೊಂದು ಸಲ ಬೇರೆ ಥರ ಇರುತ್ತೆ. ಬೇರೆ ಥರ ಇದ್ದಾಗ ಅದನ್ನು ನೋಡಿ ಇಷ್ಟಪಡಿ. ದಿನ ಡೈಲಿ ವ್ಲಾಗ್ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ನೋಡಬೇಡಿ ಅಷ್ಟೇ. ಪ್ರತಿ ಒಂದೊಂದು ಸಲ ಆ ಥರ ಕಮೆಂಟ್ ಬಂದಾಗ ಸ್ವಲ್ಪ ಬೇಜಾರಾಗುತ್ತೆ. ಇವತ್ತು ಏನೋ ಗೊತ್ತಿಲ್ಲ, ನನಗೆ ರೊಟ್ಟಿ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು. ಮಧ್ಯಾಹ್ನನೂ ನಾನು ರೊಟ್ಟಿ ತಿಂದೆ, ಆಮೇಲೆ ರಾತ್ರಿ ಕೂಡ ನಾನು ರೊಟ್ಟಿನೇ ತಿಂದ್ವಿ ನಾವು. ಮತ್ತು ಜಾಸ್ತಿ ಆದಾಗ ಏನು ಮಾಡೋದು ಅಲ್ವಾ, ರೊಟ್ಟಿ ಏನು ಹಾಳಾಗಲ್ಲ, ನಾನು ಇಟ್ಟಿರ್ತೀನಿ, ನೆಕ್ಸ್ಟ್ ಡೇನು ತಿನ್ಬಹುದು. ಆದರೆ ತಂಗಳು ಅಂದ ತಕ್ಷಣ ನಮ್ಮ ಮನೆಯವರಿಗೆ ಸ್ವಲ್ಪ ಹಿಂದೇಟು ಹಾಕ್ತಾರೆ. ಹಾಗೆ ನಮ್ಮ ಮನೆಯವರು ಕೂಡ ಬಂದರು, ಅವರು ಕೂಡ ತಿಂಡಿ ತಿಂತಾ ಇದ್ದಾರೆ. ನಾನು 2 ಹಂಚಿಟ್ಕೊಂಡು ರೊಟ್ಟಿನ ಮಾಡಿದೆ. ಯಾವತ್ತೂ ನಾನು 2 ಹಂಚಿಟ್ಕೊಂಡು ರೊಟ್ಟಿ ಮಾಡಲ್ಲ, ಯೂಶ್ವಲಿ ಒಂದೇ ಹಂಚಿಟ್ಕೊಂಡು ರೊಟ್ಟಿ ಮಾಡ್ತೀನಿ, ಯಾಕಂದರೆ ಸ್ವಲ್ಪ ರೊಟ್ಟಿ ಅಲ್ವಾ. ಹಾಗಾಗಿ ಅವ್ರದ್ದು ತಿಂಡಿ ಆಯಿತು. ಈಗ ನಾನು ಕೂಡ ತಿಂಡಿನ ತಿಂತಾ ಇದ್ದೀನಿ. ಮಧ್ಯಾಹ್ನಕ್ಕೆ ನಾನು ಸ್ವಲ್ಪ ಮೂಲಂಗಿ ಸಾಂಬಾರು ಮಾಡೋಣ ಅಂತ ಸಾಂಬಾರಿಗೆಲ್ಲ ಹೆಚ್ಚಿದೆ, ಆದರೆ ನಾನು ಮೂಲಂಗಿ ಸಾಂಬಾರು ಮಾಡಲಿಲ್ಲ. ಯಾಕಂದರೆ ರೊಟ್ಟಿ ಜಾಸ್ತಿ ಇತ್ತಲ್ವ, ಅದಕ್ಕೆ ನಮ್ಮ ಮನೆಯವ್ರು ಅಂದರು, ಮೂಲಂಗಿ ಹೆಚ್ಚಿದೆಯಲ್ವ ಅದನ್ನು ಹಾಗೆ ಇಡು, ನಾಳೆ ಗಿಳೆ ಮೂಲಂಗಿ ಸಾಂಬಾರು ಮಾಡು, ಮಧ್ಯಾಹ್ನ ನನಗೆ ಸ್ವಲ್ಪ ಮೊಸರನ್ನ ಮಾಡಿಕೊಡು, ನಾನು 2 ರೊಟ್ಟಿ ತಿಂತೀನಿ ಅಂತ ಹೇಳಿದ್ರು. ಹಾಗಾಗಿ ಮೂಲಂಗಿ ಹೆಚ್ಚಿದವಳು ನಾನು ಆಮೇಲೆ ಸಾಂಬಾರು ಮಾಡಲಿಲ್ಲ. ಆದರೆ ನಾವು ಏನು ಮಾಡಿದ್ವಿ ಅಂದರೆ, ಮೂಲಂಗಿನ ಈ ಥರ ಹೆಚ್ಚಿರ್ತೀವಲ್ವ, ರೊಟ್ಟಿ ತಿನ್ನಬೇಕಿದ್ರೆ ಈ ಮೂಲಂಗಿನ ತಿಂದ್ವಿ. ಮೂಲಂಗಿ ತುಂಬ ಚೆನ್ನಾಗಿತ್ತು. ಯಾಕೋ ಗೊತ್ತಿಲ್ಲ, ನನಗೆ ಇವಾಗ ಮೂಲಂಗಿ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ. ಹಾಗಾಗಿ ನಾನು ಸ್ವಲ್ಪ ಮೂಲಂಗಿ ಸಾಂಬಾರೆಲ್ಲ ಮಾಡೋದಿಲ್ಲ. ಹಾಗಾಗಿನೇ ನಾನು ವೀಡಿಯೋನ ಕಂಟಿನ್ಯೂ ಮಾಡಲೇ ಇಲ್ಲ. ಹಾಗೆಯೇ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ, ಯಾಕಂದರೆ ಏನೂ ಕಂಟೆಂಟ್ ಇರಲಿಲ್ಲ ಮಾಡೋದಕ್ಕೆ. ಹಾಗಾಗಿ ಮತ್ತೇನು ತೋರಿಸೋದು ಅಲ್ವಾ, ಅದಕ್ಕೆ ನಾನು ವಿಡಿಯೋನ ಮಾಡಲಿಲ್ಲ. ನನ್ನ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಆಗಿದ್ದಾವೆ ಅಂತ. ಇವಾಗ ಇನ್ನೂ ಚೆನ್ನಾಗಿ ಆಗಿದ್ದಾವೆ. ಆಲ್ರೆಡಿ ಈ ವಿಡಿಯೋ ಮಾಡಿ ಸ್ವಲ್ಪ ದಿನ ಆಗಿದೆ, 1 ವೀಕ್ ಆಗಿದೆ. ಹಾಗಾಗಿ ಗುಡ್ ಮಾರ್ನಿಂಗ್. ಇವತ್ತು ನಿನ್ನೆ ಲೇಟಾಗಿ ಎದ್ದಿದ್ದೆ, ಇವತ್ತು ಬೇಗ ಎದ್ದಿದ್ದೆ. ಯಾಕಂದರೆ ಲೇಟಾಗಿ ಎದ್ದರೆ ಕೆಲಸನೇ ಮುಗಿಯೋದಿಲ್ಲ. ನಿನ್ನೆ ಲೇಟಾಗಿ ಎದ್ದಿದ್ದಕ್ಕೂ ಕೆಲಸನೂ ಯಾಕೋ ಬೇಡ ಥರ ಅನ್ನಿಸ್ತಾಯಿತ್ತು. ಹಾಗಾಗಿ ನಾನು ನಿನ್ನೆ ತುಂಬ ಏನು ಕೆಲಸ ಏನೂ ಮಾಡ್ಕೊಳ್ಲಿಲ್ಲ. ಇವತ್ತು ಅದಕ್ಕೆ ನಿನ್ನೆ ಕೆಲಸ ಎಲ್ಲ ಇತ್ತಲ್ವ, ಹಾಗಾಗಿ ಇವತ್ತು ಬೇಗ ಎದ್ದಿದ್ದೀನಿ. ನಮ್ಮ ಸಿಂಬ ಬುಟ್ಟಿ ಒಳಗೆ ಮಲಗಲ್ಲ, ಅವನು ಇದ್ರ ಮೇಲೇ ಮಲಗೋದು ಜಾಸ್ತಿ, ಅಂದರೆ ಕಟ್ಟೆ ಮೇಲೆ. ಹಾಗಾಗಿ ನಮ್ಮ ಮನೆಯವ್ರು ಅಲ್ಲೊಂದು ಗೋಣಿಚೀಲ ಹಾಕಿರ್ತಾರೆ. ಅವನು ಯಾವಾಗಲೂ ಅಷ್ಟೇ, ನನ್ನ ಕಟ್ಟೆ ಮೇಲೆ ಹಾಕದೇ ಇರಲಿ, ಅವನು ಅಲ್ಲೇ ಮಲಗೋದು ಜಾಸ್ತಿ. ಸಿಂಬಂದು ಬೆಲ್ಟು ಸ್ವಲ್ಪ ಹಾಳಾಗಿಬಿಟ್ಟಿತ್ತು, ಅಂದರೆ ಅದು ಕಲರೆಲ್ಲ ಫೇಡ್ ಆಗಿಬಿಟ್ಟಿತ್ತು. ಅವನಿಗೆ ರೆಡ್ ಕಲರ್ ಬೆಲ್ಟ್ ಚೆನ್ನಾಗಾಗುತ್ತೆ. ಅವ್ನು ತಂದಾಗಿಂದ ನಾವು ರೆಡ್ ಕಲರ್ದೇ ಬೆಲ್ಟ್ ಹಾಕಿರೋದು. ಹಾಗಾಗಿ ಅವ್ರ ಡ್ಯಾಡಿ ನಿನ್ನೆ ಒಂದು ಬೆಲ್ಟ್ ತಂದಿದ್ದರು, ಅದು ಸಣ್ಣ ಆಗಿಬಿಡ್ತು. ಹಾಗಾಗಿ ಅದನ್ನು ಹಾಕಿಬಿಟ್ಟು ಬೇರೆ ಬೆಲ್ಟ್ ತರ್ತೀನಿ ಅಂತ ಹೇಳಿದ್ರು. ಯಾವಾಗಲೂ ನಾವು ಈ ಥರ ರೆಡ್ ಕಲರ್ದೇ ತರೋದು, ತುಂಬ ಸಣ್ಣ ಆಯಿತು. ಹಾಗಾಗಿ ಬೇಡ ಅಂತ ಹೇಳಿ ಬೇರೆದು ತರ್ತೀನಿ ಅಂತೇಳಿ ಸಂಜೆ ಮತ್ತೆ ಬೇರೆ ಬೆಲ್ಟನ್ನು ತಂದು ಹಾಕಿದ್ರು. ನಾಯಿಗಳಿಗೆ ಬೆಲ್ಟ್ ಹಾಕಿಲ್ಲ ಅಂದರೆ ನೋಡಿ ಒಂಥರ ಚೆನ್ನಾಗೇ ಕಾಣಲ್ಲ. ಆಮೇಲೆ ಸಿಂಬನಿಗೆ ನಾನು ಹಳೆ ಬೆಲ್ಟನ್ನೇ ಹಾಕಿ ನೀವು ತರೋ ತನಕ ಅಂತ ಅಂದೆ. ಆದರೆ ಈ ಸಲ ತಂದಿರೋ ಬೆಲ್ಟ್ ಅಷ್ಟೊಂದು ಚೆನ್ನಾಗಿಲ್ಲ. ಅದು ಒಂಥರ ಕಪ್ಪು ಇದೆ, ಕೆಂಪು ಕಲರು ಇದೆ. ನಂಗೆ ಅದು ಅಷ್ಟೊಂದು ಇಷ್ಟ ಆಗಿಲ್ಲ. ಬೇರೆ ಕಲರೆಲ್ಲ ಇತ್ತಂತೆ. ನಮ್ಮನೆಯವರಿಗೆ ಸಿಂಬನಿಗೆ ಯಾವಾಗಲೂ ರೆಡ್ ಕಲರೇ ಹಾಕಬೇಕು ಅಂತ. ಮತ್ತು ನಮ್ಮನೆಯವರಿಗೆ ಅವ್ರು ಏನೇ ತೊಗೊಬರೋದಿದ್ರು ರೆಡ್ ಕಲರೇ ತರ್ತಾರೆ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ, ಅದೊಂಥರ ಚೆನ್ನಾಗಿ ಕಾಣುತ್ತೆ ಅಂತ. ಹಾಗೆ ನಾನೀಗ ಒಳಗಡೆ ಬಂದೆ, ಅಡುಗೆ ಮನೆನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ರಾತ್ರಿ ಕ್ಲೀನ್ ಮಾಡಿರ್ತೀನಿ, ಆದರೂ ಬೆಳಗ್ಗೆ ಒಂದು ಸಲ ಕ್ಲೀನ್ ಮಾಡಿಕೊಂಡ್ರೆ ನನಗೊಂದು ಸಮಾಧಾನ ಅಂತ ಅನಿಸುತ್ತೆ. ನಮ್ಮ ಮನೆಯವ್ರು ಬೈತಿರ್ತಾರೆ, ಅದೇನು ಅಷ್ಟು ಒಲೆ ಒರೆಸ್ತಾ ಇರ್ತೀಯ ಅಂತ. ಅದು ಹಾಗೆ ಒರೆಸಿದ್ದಕ್ಕೆ ಅಷ್ಟು ಚೆನ್ನಾಗಿದೆ. ನಾನು 14-15 ವರ್ಷ ಆಯಿತು ಆ ಒಲೆನ ಯೂಸ್ ಮಾಡ್ತಾ, ಅಷ್ಟು ಚೆನ್ನಾಗಿದೆ. ಅದೇನೆಂದರೆ ಗಲೀಜಾದಾಗೆಲ್ಲ ಒರೆಸ್ಕೊಂಡ್ಬಿಟ್ರೆ ಕ್ಲೀನಾಗಿರುತ್ತೆ. ನಾವು ಗಲೀಜಾಗಿದ್ರ ಮೇಲೇ ನಾವೇನಾದರೂ ಅಡುಗೆ ಮಾಡಿದ್ರೆ ಅದೆಲ್ಲ ಹಿಡ್ಕೊಂಡ್ಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಆ ಥರ ಮಾಡ್ಕೊತಿರ್ತೀನಿ. ನಾನು ಅದನ್ನು ಒಂದು ರೀಲ್ಸಲ್ಲಿ ಕೂಡ ನೋಡಿದ್ದೆ. ಅಡುಗೆ ಮಾಡ್ತಿರ್ತಾರೆ, ಆ ಕಡೆ ಕ್ಲೀನ್ ಮಾಡ್ತಿರ್ತಾರೆ. ನಾನು ಸ್ವಲ್ಪ ಅದೇ ಥರ ಮಾಡ್ತೀನಿ. ಆ ಟೈಮಲ್ಲೇ ನಾನು ಕೈನ ತುಂಬ ಸುಟ್ಕೊತಾ ಇದ್ದೆ. ಇವಾಗ ಅಭ್ಯಾಸ ಬಿಟ್ಟಿದ್ದೀನಿ. ದೋಸೆ ಮಾಡಿದಾಗ ಆ ಕಡೆ ಈ ಕಡೆ ಹಾರುತ್ತಲ್ವ, ಆವಾಗಲೂ ನಾನು ಆ ಥರ ಕ್ಲೀನ್ ಮಾಡ್ತಾ ಇದ್ದೆ.
ಇವತ್ತು ಒಂದು ಹೊಸ ರಂಗೋಲಿ ಹಾಕಿದ್ದೀನಿ. ಯೂಟ್ಯೂಬಲ್ಲಿ ನಿನ್ನೆ ನೋಡಿದ್ದೆ, ಹಾಕಿದೆ. ಅದು ಯಾಕೋ ನಂಗೆ ಅಷ್ಟೊಂದು ಇಷ್ಟನೇ ಆಗಲಿಲ್ಲ. ಪರವಾಗಿಲ್ಲ ಅಂತ ಹಾಗೆ ಬಿಟ್ಟು ಬಂದೆ. ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಒಳಗೆ ಬರೋಷ್ಟೊತ್ತಿಗೆ ಟೈಮ್ ಕೂಡ ಆಗೋಯ್ತು. ಯಾಕಂದರೆ ಹೊರಗಡೆ ಎಲೆ ತುಂಬ ಬಿದ್ದಿತ್ತು. ಹಾಗಾಗಿ ಅದೆಲ್ಲ ಕಸ ಹೊಡೆದು ಬಂದೆ. ಬೇಗ ಎದ್ದಿದ್ದೆ ಅಲ್ವಾ. ನಿನ್ನೆ ಕೂಡ ನಾನು ಕಸನ ಹೊಡೆದಿರಲಿಲ್ಲ. ತುಂಬ ಎಲೆ ಬಂದುಬಿಡುತ್ತೆ ಒಳಗಡೆ. ತುಂಬ ಎಲೆ ಕೂಡ ಬಂದಿತ್ತು. ಒಂದು 2 ಬುಟ್ಟಿಯಷ್ಟು ಎಲೆ ಸಿಕ್ತು. ಅದೆಲ್ಲ ಕ್ಲೀನ್ ಮಾಡಿ ಈಗ ಒಳಗೆ ಬಂದು ಈಗ ಪಾತ್ರೆನ ಜೋಡಿಸ್ಕೊತಾ ಇದ್ದೀನಿ. ಹಾಗೆಯೇ ಇವತ್ತು ತಿಂಡಿ ಬಂದು ಏನು ಮಾಡಲಿ ಅಂತ ಕೇಳಿದೆ. ನಮ್ಮನೆಯವರು ಚಪಾತಿ ಮಾಡು ಅಂದರು. ಹಾಗಾಗಿ ಸ್ವಲ್ಪ ಮಾತ್ರ ಚಪಾತಿ ಮಾಡ್ತೀನಿ. ನೆನ್ನೆದ ರೊಟ್ಟಿ ಮತ್ತು ಪಲ್ಯ ಇದೆ. ಹಾಗಾಗಿ ಪಲ್ಯ ಮಾಡಿಕೊಂಡ್ರೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಅಂತ ಹೇಳಿ ನಾನು ಬೀಟ್ರೋಟ್ ಪಲ್ಯನ ಮಾಡ್ತಾಯಿದ್ದೀನಿ. ಜಸ್ಟ್ ಒಗ್ಗರಣೆ ಹಾಕಿ ಹಾಗೆ ಪಲ್ಯನ ಮಾಡಿದೆ. ಚಾಪರಲ್ಲಿ ಹೆಚ್ಚೋದ್ರಿಂದ ತುಂಬ ಚೆನ್ನಾಗಿ ಆಗುತ್ತೆ. ಕೈಯಲ್ಲಿ ಹೆಚ್ಚಿದ್ರೆ ಇಷ್ಟು ಸಣ್ಣದಾಗಿ ಬರೋಲ್ಲ. ತಿನ್ನೋದಕ್ಕೂ ಕೂಡ ಅಷ್ಟು ಚೆನ್ನಾಗಿ ಅನಿಸಲ್ಲ ಪಲ್ಯನ. ಕೆಲವೊಬ್ಬರು ತುರಿದು ಮಾಡ್ತಾರೆ. ನನಗೆ ಈ ಥರ ಸಣ್ಣದಾಗಿ ಚಾಪ್ ಮಾಡಿ ಹಾಕಿದ್ರೆ ಚೆನ್ನಾಗುತ್ತೆ. ಅದೇ ನಮ್ಮನೆಯವ್ರು ಅಂತ ಇದ್ದಾರೆ, ಒಂದು ಎಲೆಕ್ಟ್ರಿಕ್ ಚಾಪರ್ ತೊಗೋ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು. ಯಾರಾದರೂ ಎಲೆಕ್ಟ್ರಿಕ್ ಚಾಪರ್ ತೊಗೊಂಡು ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಯಾವುದು ಚೆನ್ನಾಗಿದೆ ಅಂತ ಹೇಳಿ. ಯಾಕಂದರೆ ತರಕಾರಿ ಎಲ್ಲ ಹೆಚ್ಚೋದಕ್ಕೆ ಚೆನ್ನಾಗಾಗುತ್ತೆ. ಜಟ್ಪಟ್ ಅಂತ ಆಗಿಬಿಡುತ್ತೆ. ಇದು ಏನಂದರೆ ಪ್ಲಾಸ್ಟಿಕ್ದು ಬೇಗ ಹಾಳಾಗಿಬಿಡುತ್ತೆ. ಹಾಗಾಗಿ ನಾನು ಅದನ್ನು ಯೂಸ್ ಮಾಡೋದೇ ಇಲ್ಲ. ಏನಾದರೂ ತುಂಬ ಅನಿವಾರ್ಯ ಇದ್ದಾಗ ಮಾತ್ರ ಯೂಸ್ ಮಾಡ್ತೀನಿ. ಹಾಗೆ ಈಗ ಚಪಾತಿನ ಉತ್ತಾ ಇದ್ದೀನಿ. ನಮ್ಮನೆಯವರು ಕೂಡ ಬಂದರು. ಆಮೇಲೆ ನಾನು ವೀಡಿಯೋನ ಮಾಡಲಿಲ್ಲ. ಸ್ವಲ್ಪ ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಈಗ ಚಪಾತಿ ಉದ್ದಿ ಅವರಿಗೆ ಬೇಯಿಸಿ ತಿಂಡಿನ ಕೊಡ್ತಾ ಇದ್ದೀನಿ. ನಾನು ರೊಟ್ಟಿನೇ ತಿಂದೆ. ಪಲ್ಯನೂ ಸುಮಾರಿತ್ತು. ನಾನು ರೊಟ್ಟಿ ಪಲ್ಯ ತಿಂದೆ, ಅವರು ಚಪಾತಿನ ತಿಂದರು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. 2 ದಿನದ ವಿಡಿಯೋನ ಸೇರಿಸಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್.